ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಮತಾ ಪಬ್ಲಿಕ್ ನ್ಯೂಸ್ 24x7ಗೆ ಸ್ವಾಗತ. ಜಿಲ್ಲಾ ಮಟ್ಟದ ಆರೋಗ್ಯ ಇಲಾಖೆಯ NTEP ಕಪ್ 2025 ಕ್ರಿಕೆಟ್ ಪಂದ್ಯಾವಳಿಗಳು ಜಿಲ್ಲಾ ಕ್ರೀಡಾಂಗಣ ಯಶಸ್ವಿಯಾಗಿ ಮುಕ್ತಾಯ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬಾಗಲಕೋಟೆ, ಜಿಲ್ಲಾ ಕ್ಷಯ ರೋಗ ನಿರ್ಮೂಲನಾಧಿಕಾರಿಗಳ ಕಾರ್ಯಾಲಯ ಬಾಗಲಕೋಟೆ ಇವರ ಸಂಯುಕ್ತ ಆಶ್ರಯದಲ್ಲಿ 27, 28 ಮತ್ತು 29 3 ದಿನಗಳ ಕಾಲ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾ ಮಟ್ಟದ ಆರೋಗ್ಯ ಇಲಾಖೆ ಕ್ರಿಕೆಟ್ ಪಂದ್ಯಗಳು ನಡೆದವು. ಈ ಕ್ರಿಕೆಟ್ ಪಂದ್ಯಾವಳಿಗಳನ್ನು ಜಿಲ್ಲಾ ಕ್ಷಯ ರೋಗ ನಿರ್ಮೂಲನಾ ಕಾರ್ಯಕ್ರಮದಡಿಯಲ್ಲಿ ಜಿಲ್ಲಾ ಕ್ರೀಡಾಂಗಣ ಬಾಗಲಕೋಟೆಯಲ್ಲಿ 3 ದಿನಗಳ ಕಾಲ ಜಿಲ್ಲಾ ಮಟ್ಟದ ಆರೋಗ್ಯ ಇಲಾಖೆ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಹಾಗೂ ಜಿಲ್ಲಾದ್ಯಂತ ಚಿಕಿತ್ಸೆಯಲ್ಲಿರುವ ಕ್ಷಯ ರೋಗಿಗಳಿಗೆ ಪೋಷಕಾಂಶ ಆಹಾರ ವಿತರಣಾ ಕಾರ್ಯಕ್ರಮ ಏರ್ಪಡಿಸಲಾಯಿತು. ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ನಲ್ಲಿ 15 ತಂಡಗಳು ಭಾಗವಹಿಸಿದವು. ಅದರಲ್ಲಿ ಅಂತಿಮವಾಗಿ ಅಂದರೆ ಫೈನಲ್ ಪಂದ್ಯದಲ್ಲಿ ಬಾಗಲಕೋಟೆ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಹಾಗೂ NTEP ಬಾಗಲಕೋಟೆ ತಂಡ ಹಣಾಹಣಿಯನ್ನ ನಡೆಯಿತು. ಇದರಲ್ಲಿ ಬಾಗಲಕೋಟೆಯ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ತಂಡ NTEP ಕಪ್ 2025 ಚಾಂಪಿಯನ್ ಆಗಿ ಹೊರಹೊಮ್ಮಿದರು. ಇದೇ ಸಂದರ್ಭದಲ್ಲಿ ನಮ್ಮ ವರದಿಗಾರರು ಆದ ಸಂತೋಷ್ ಹುಗಾರ ಅವರ ಜೊತೆ ಬಾಗಲಕೋಟೆ DTO ಆದ ಡಾಕ್ಟರ್ ಶ್ರೀಮತಿ ಸುವರ್ಣ ಕುಲಕರ್ಣಿ ಅವರು ಕ್ರಿಕೆಟ್ ಪಂದ್ಯಾವಳಿಗಳ ಕುರಿತು ಸಂದರ್ಶನವನ್ನ ಹಾಗೂ TB ಮುಕ್ತ ಭಾರತವನ್ನ ಮಾಡಲು ಮತ್ತು ಜಿಲ್ಲಾದ್ಯಂತ ಚಿಕಿತ್ಸೆ ಪಡೆಯಲಿರುವ ಕ್ಷಯ ರೋಗಿಗಳಿಗೆ ಪೋಷಕ ವಿತರಣೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಯಿತು. ಕೊನೆ ಹಂತವಾದ ಸಮಾರೋಪ ಸಮಾರಂಭದಲ್ಲಿ ಬಾಗಲಕೋಟೆ ಜಿಲ್ಲಾ ಆರೋಗ್ಯ ಅಧಿಕಾರಿ ಮತ್ತು ಬಾಗಲಕೋಟೆ ಜಿಲ್ಲಾ ಶಸ್ತ್ರಚಿಕಿತ್ಸೆ ಅಧಿಕಾರಿ, ಬಾಗಲಕೋಟೆ ಜಿಲ್ಲಾ ಕ್ಷಯರೋಗ ನಿರ್ಮೂಲನಾ ಅಧಿಕಾರಿ ಹಾಗೂ ಹಲವಾರು ಅಧಿಕಾರಿಗಳು ಭಾಗವಹಿಸಿದರು. ಪ್ರಥಮ ಪ್ರಶಸ್ತಿ ಪಡೆದಂತಹ ತಂಡ ಬಾಗಲಕೋಟೆ ಜಿಲ್ಲೆ ಆಸ್ಪತ್ರೆ, ಅದೇ ತರನಾಗಿ ದ್ವಿತೀಯ ಬಹುಮಾನವನ್ನ ಪಡೆದಂತಹ ತಂಡ NTEP ಬಾಗಲಕೋಟೆ ತಂಡ, ತೃತೀಯ ಬಹುಮಾನವನ್ನ ಪಡೆದಂತಹ ತಂಡ ಚಾಲುಕ್ಯ ಹೆಲ್ತ್ ವಾರಿಯರ್ಸ್ ಬಾದಾಮಿ ತಂಡ, ಮತ್ತೆ ವಿಶೇಷವಾಗಿ ಮಹಿಳಾ ಕ್ರಿಕೆಟ್ ಮಾಡಿದಂತಹ ಟೀಮ್ ಝಾನ್ಸಿ ಅವರಿಗೆ ಹಾಗೂ ಟೀಮ್ ಸಿಂಧೂರ್ ಎಂದು ಒಂದು ವಿಶೇಷವಾದ ಬಹುಮಾನವನ್ನ ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ಜಿಲ್ಲಾ ಕ್ಷಯ ರೋಗ ನಿರ್ಮೂಲನಾ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಭಾಗವಹಿಸಿದ್ದರು. ವರದಿ ಸಂತೋಷ್ ಹುಗಾರ, ಬಾಗಲಕೋಟೆ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನೋಡ್ತಾ ಇರಿ ಸಮತಾ ಪಬ್ಲಿಕ್ ನ್ಯೂಸ್ 24x7. ನಮಸ್ಕಾರ. ನಾನು ಹೋಗ್ಬೇಕಾಗ್ತದೆ. ಅದರಿಂದ ಈ 2 ದಿನನೂ ಪಂದ್ಯಗಳು ನೋಡೋಕ್ಕಾಗಿಲ್ಲ, ಬಟ್ ಎಲ್ಲ ನೋಡಿದ್ದೀವಿ ಪೇಪರಲ್ಲಿ, ನಿಮ್ಮ ಏನು ವಾಟ್ಸಪ್ ಗ್ರೂಪಲ್ಲಿ ಎಲ್ಲದನ್ನು ಕೂಡ. ಅದೇ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ಒಂದು ಫೈನಲ್ ಮ್ಯಾಚ್ ಇದೆ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಮತ್ತು NTEP ಟೀಮ್ ನಡುವೆ. ಇದು NTEP ಕಪ್ ಅಂತ ಹೇಳಿ ಫಾರ್ 3 days ಆಡಿದ್ರು. ಇವತ್ತು ಫೈನಲ್ ಮ್ಯಾಚ್. NTEP ಕಪ್ ಆರ್ಗನೈಸ್ ಮಾಡಿದ್ದು ಒಂದು ಮೇನ್ ಕಾರಣ ಅಂದರೆ TB ರೋಗದ ಬಗ್ಗೆ ಒಂದು ಅರಿವು ಬರಲಿ. ಯಾಕಂದರೆ 2025ಕ್ಕೆ TB ಮುಕ್ತ ಭಾರತ ಮಾಡಬೇಕಾಗಿದೆ. ಆ TB ಮುಕ್ತ ಭಾರತದ ಅಡಿಯಲ್ಲಿ ನಾವು TB ಮುಕ್ತ ಬಾಗಲಕೋಟೆ ನಾವು ಹೆಜ್ಜೆ ಇಡ್ತಾ ಇದ್ದೀವಿ. ಸೊ ಈಗಾಗಲೇ ಹೋದ ವರ್ಷ ನಮ್ಮದು 18 ಗ್ರಾಮ ಪಂಚಾಯತ್ಗಳು, ಈಗ ಹೋದ ವರ್ಷ, ಅದರ ಹಿಂದಿನ ವರ್ಷ 9, ಎಲ್ಲ ಸೇರಿ 26 ಗ್ರಾಮ ಪಂಚಾಯತ್ಗಳು ಈಗ TB ಫ್ರೀ ಅಂತ ನಾವು ಘೋಷಣೆ ಮಾಡಿದ್ವಿ. ಸೊ 2 ವರ್ಷದ ಸತತವಾಗಿ ಈಗ ಆಲೂರು SK ಒಂದು ಗ್ರಾಮ ಪಂಚಾಯತ್ ಈಗ TB ಫ್ರೀ ಆಗಿದೆ. ಇದು 1 ವರ್ಷ TB ಫ್ರೀ ಆಯ್ತು ಅಂದ್ರೆ ನಾವು ಮುಂದಿನ ಸಲ ಅದನ್ನು WHO ಅದಕ್ಕೆ ಒಂದು ಇದು ಕೊಡ್ತದೆ, ಮಾನ್ಯತೆ ಕೊಡ್ತದೆ. 3 ವರ್ಷಗಳ ಕಾಲ ಯಾವುದೂ TB ರೋಗ ಆ ಏರಿಯಾದಲ್ಲಿ ಬರಲೇ ಇಲ್ಲ ಅಂತಂದ್ರೆ TB ಫ್ರೀ ಗ್ರಾಮ ಪಂಚಾಯತ್ ಅಂತ ಕೊಡ್ತದೆ. ಈಗ 2 ವರ್ಷಗಳ ಕಾಲ ಒಂದು ಸರ್ಟಿಫೈ ಆಗಿದೆ, ಈಗ ಸಿಲ್ವರ್ ಮೆಡಲ್ ಬಂದದ್ದು. ಇದೊಂದು ವರ್ಷ ಆಯ್ತಂದ್ರೆ TB ಫ್ರೀ ಗ್ರಾಮ ಪಂಚಾಯತ್ ಅಂದರೆ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಅದು ಆಲೂರು SK ಫಸ್ಟ್ ಗ್ರಾಮ ಪಂಚಾಯತಿ ಆಗ್ತದೆ. ಸೊ ಈ ವರ್ಷ ನಾವೇನು ಎಕ್ಸ್ಪೆಕ್ಟ್ ಮಾಡೀವಿ, ಹೋದ ಸಲ 26 ಗ್ರಾಮ ಪಂಚಾಯತಿಗಳು ಫಸ್ಟ್ ಟೈಮ್ ಆಗ್ಯಾವ. ಸೊ ಆ 26 ಗ್ರಾಮ ಪಂಚಾಯತಿಗಳು ಈ ಸಲ ಸೆಕೆಂಡ್ ಟೈಮ್ನೂ ಆಗಲಿ ಅಂಥೇಳಿ ನಮ್ಮ ಆಶಯ. ಅದ್ರ ಜೊತೆ ನಿಕ್ಷಯ ಮಿತ್ರ ಕಾರ್ಯಕ್ರಮದ ಅಡಿಯಲ್ಲಿ ನಾವೆಲ್ಲ TB ರೋಗಗಳಿಗೆ ಈ ಕಾರ್ಯಕ್ರಮದ ಅಡಿಯಲ್ಲಿ ನಾವೇನು ಡೊನೇಷನ್ಸ್ ಕಲೆಕ್ಟ್ ಮಾಡೀವಿ, ಅದು 6 ತಿಂಗಳವರೆಗೂ ನಾವು ಪೌಷ್ಟಿಕ ಆಹಾರವನ್ನು ನಿಕ್ಷಯ ಮಿತ್ರ ಯೋಜನೆ ಅಡಿ ಎಲ್ಲರಿಗೂ ಕೊಡ್ತೀವಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ಜಿಲ್ಲಾ ಪಂಚಾಯತ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಜಿಲ್ಲಾ ಕ್ಷಯರೋಗ ನಿರ್ಮೂಲನಾ ಇಲಾಖೆ ಕಾರ್ಯಾಲಯದೊಂದಿಗೆ ಇವತ್ತು ನಾವು ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಗಳನ್ನು ಬಹಳ ಅಭೂತಪೂರ್ವ
ಒಂದು ಯಶಸ್ವಿಯನ್ನ ಇವತ್ತು ನಾವು ಫೈನಲ್ ಹಂತಕ್ಕೆ ಬಂದು ನಮ್ಮ ಜಿಲ್ಲಾ ಮಟ್ಟದ ಎಲ್ಲ ವೈದ್ಯಾಧಿಕಾರಿಗಳು, ಆಮೇಲೆ ಆರೋಗ್ಯಾಧಿಕಾರಿಗಳು, ಆಮೇಲೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕಾರಿಗಳು, ಜಿಲ್ಲಾ ಅಧಿಕಾರಿಗಳು, ಇವರ ಎಲ್ಲರ ಒಂದು ಹಾರೈಕೆಯೊಂದಿಗೆ ಈ ಒಂದು ಟೂರ್ನಮೆಂಟನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ನಮ್ಮ ಜಿಲ್ಲಾ ಕ್ಷಯರೋಗ ನಿರ್ಮೂಲನಾ ಅಧಿಕಾರಿಗಳಾದಂಥ ಡಾಕ್ಟರ್ ಸುವರ್ಣ ಕುಲಕರ್ಣಿ ಮೇಡಮ್ ಅವರ ಒಂದು ಮಾರ್ಗದರ್ಶನ ಮೇರೆಗೆ, ಅವರ ಒಂದು ಸಲಹೆ ಸೂಚನೆ ಮೇರೆಗೆ ಇವತ್ತು ನಾವು ಈ ಪಂದ್ಯಾವಳಿಯನ್ನು ಜಿಲ್ಲೆಯಾದ್ಯಂತ ಚಿಕಿತ್ಸೆ ಪಡೆಯುತ್ತಿರುವ ಕ್ಷಯ ರೋಗಿಗಳಿಗೆ ಒಂದು